ಜನ ಈಗಾಗಲೇ ಪೆಟ್ರೋಲು ಡೀಸೆಲ್ಲು ಎಲ್ಲ ಜಾಸ್ತಿ ಆಗೋಗಿದೆ. ಅದನ್ನು ಕೂಡ ಇವತ್ತು ಟೋಲ್ ಪ್ರೈಸ್ ಕೂಡ ಹೈಕ್ ಮಾಡಿದ್ದೀರಿ. ಈಗಾಗಲೇ 22-23 ಸಾವಿರ ಕೋಟಿ ರೂಪಾಯಿ ಈಗ ಕಲೆಕ್ಟ್ಮೆಂಟ್ ಮಾಡಿದ್ದೀರಿ. 900 ಡ್ರಗ್ಗಳಿಗೆ, ಸಾಮಾನ್ಯ ಡ್ರಗ್ಗಿಂದ ಹಿಡಿದು ಎಲ್ಲದಕ್ಕೂ ಕೂಡ ಇವತ್ತರಿಂದ ಅದಕ್ಕೊಂದು ಹೊಸ ರೇಟ್ ಫಿಕ್ಸ್ ಮಾಡಿ ಈಗ ಅದು ಕೂಡ ಬೆಲೆ ಏರಿಕೆ ಆಗೋಗಿದೆ. ಸುಮಾರು 12% GST ಕೂಡ ಅದಕ್ಕೆ ಹಾಕಿದ್ದಾರೆ. ಇವತ್ತು ಇದಲ್ಲದೆ ಕೆಲವು NPPA ಹೈಕ್ ಪ್ರೈಸಸ್ ಕೆಲವು ಇದೆ, ಅದಕ್ಕೆ 10% ಸುಮಾರು 10.7% ಅಷ್ಟು ಹಿಂದೆ ಹಾಕಿತ್ತು. ಈಗ ಅದನ್ನು ತಿರ್ಗಾ 12% ಕೂಡ ಏರಿಸುವಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಎಸೆನ್ಷಿಯಲ್ ಕಾಮೊಡಿಟೀಸಲ್ಲಿ ಈ ಪ್ಲಾಸ್ಟಿಕ್ ಗೂಡ್ಸು ಬೇರೆ ಏನೇ ಇದ್ರೂ ಕೂಡ ಈ ಪೈಪ್ ಇರ್ಬೋದು ಮತ್ತೊಂದು ಎಲ್ಲದಕ್ಕೂ ಕೂಡ ಈಗ 7,000 ರೂಪಾಯಿ ಪರ್ ಟನ್ನು ಅದನ್ನು ಕೂಡ ಇವತ್ತು ಏರಿಸಿ ಈಗ ಪಾಲಿಥೀನ್ ಪೈಪ್ಗೆ ಈಗ 4,000 ರೂಪಾಯಿ ಒಂದು ಟನ್ಗೆ ಏರಿಸುವಂಥ ಕೆಲಸ ಇವತ್ತು ನಡೆದಿದೆ. ಸೊ ಇದರಿಂದ ಸುಮಾರು 6,000 ರೂಪಾಯಿಯಷ್ಟು ಹೆಚ್ಚಿಗೆ ಆಗುವಂಥ ಎಲ್ಲ ಇದು ಇವತ್ತಿಂದನೇ ಹೆಚ್ಚು ಕಮ್ಮಿ ಪ್ರಾರಂಭ ಆಗಿದೆ. ಆಮೇಲೆ ನಾನು ಟೆಂಡರ್ ಕರೆದಿದ್ದೀನಿ, PW ಅವರು ಟೆಂಡರ್ ಕರೆದಿದ್ದಾರೆ, ಎಲ್ಲ ಮಾಡಿ ಈ ರೋಡ್ಗೆ ಈ ಬಿಟಮಿನ್ ಹಾಕೋಕ್ಕೆ ನಾವು ಟೆಂಡರ್ಗಳು ಕರೆದಿದ್ದೀವಿ. ಕೆಲಸ ತೆಗೆದುಕೊಳ್ಬೇಕು. ಕೆಲಸ ಎಲ್ಲ ಕೆಲವರು ಪ್ರಾರಂಭ ಮಾಡಿದರೆ ಮತ್ತೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಕಾಂಟ್ರಾಕ್ಟ್ರುಗಳು. ನಾನು ಅವ್ರಿಗೆ ಕೇಳಿದೆ ಏನು ಮಾಡೋದು ಅಂತ. ನೆನ್ನೆ ನಾನು ಮೀಟಿಂಗ್ ಮಾಡಿ ಹೇಳಿದ್ದೀನಿ, ಆಯಿತು ಪ್ರೈಸ್ ಏನಾರು ಆಗಿರಲಿ, ನೀವೇ ಅದನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟಿಂದ ಪರ್ಚೇಸ್ ಮಾಡಿ ನೀವೇ ಕಾಂಟ್ರಾಕ್ಟ್ರುಗಳು ಕೊಟ್ಬಿಟ್ಟು ಆ ಕೆಲಸ ನಿಲ್ಲಿಸೋದು ಬೇಡ, ನಾವು ಎಕ್ಸ್ಟ್ರಾ ಪ್ರೈಸ್ನ ನಾವೇ ಅದನ್ನು ಪರ್ಚೇಸ್ ಮಾಡಿ ನಾವೇ ಡ್ರಾ ಮಾಡಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಇದೆ ಅದನ್ನು ಡೈರೆಕ್ಟಾಗಿ ಸಪ್ಲೈ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳಿದ್ವಿ. ಇದರಿಂದ ಏನಾಗ್ತಾಯಿದೆ ಅಂದರೆ 30ರಿಂದ 50% ಬಿಟಮಿನ್ಗೆ ಅಂದರೆ 45,000 ರೂಪಾಯಿ ಪರ್ ಟನ್ನು, ಅಂದರೆ 6,500 ಇದು ಟನ್ನಷ್ಟು ಇಂಪ್ಲಿಕೇಶನ್ನು ಆಗ್ತಾಯಿದೆ. ಇದಕ್ಕೆ ನಾನು ಕೆಲಸ ನಿಲ್ಲಿಸೋದು ಬೇಡ ಅಂಥೇಳಿ ನಿನ್ನೆ ನಮ್ಮ ಬೆಂಗಳೂರಿನಲ್ಲಿರುವಂಥ ಎಲ್ಲ ನಮ್ಮ ಆಫೀಸರ್ಸ್ಗೆ ಕಾಂಟ್ರಾಕ್ಟ್ಗಳಿಗೆ ಹೇಳಿ ಕೆಲಸ ನಡೀಲಿ, ನಾವೇ ಡೈರೆಕ್ಟಾಗಿ ಬಿಟಮಿನ್ನ ಸಪ್ಲೈ ಮಾಡೋಣ ಅಂತ ಹೇಳಿದ್ದೇನೆ. ಈಗಾಗಲೇ ಮತ್ತು ಸಿಮೆಂಟು ಬೆಲೆ ಕೂಡ 50ರಿಂದ 100 ರೂಪಾಯಿಗೆ ಅದೊಂದು ದೊಡ್ಡ ಮಾಫಿಯಾನೇ ಇದೆ. ಈ ಸಿಮೆಂಟ್ ಮಾಫಿಯಾ ತಮಗೆಲ್ಲ ಗೊತ್ತಿದೆ. ಇದನ್ನು ಯಾರು ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂಥೇಳಿ ಅಲ್ಲೂ ಕೂಡ ಆಗಿದೆ. ಇದಲ್ಲದೆ ಕಬ್ಬಣ ಕೂಡ 47,000 ರೂಪಾಯಿ ಇದ್ದಿದ್ದು 59,000 ರೂಪಾಯಿವರೆಗೂ ಹೋಗಿದೆ. ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಏನೇನಿದೆ ಅದು ಕೂಡ ಹೋಗಿದೆ. ಇನ್ನು ಹೆಂಗೆ ಮನೆಗಳು ಸಾಮಾನ್ಯ ಜನ ಮನೆಗಳು ತಗೊಳ್ಳೋನು ಮನೆ ಕಟ್ಟೋನು ಪರಿಸ್ಥಿತಿ ಏನಾಗ್ತದೆ ಅಂಥೇಳಿ ಎಲ್ಲ ಗೌರ್ಮೆಂಟ್ ಕೆಲಸನೇ ಇರ್ಬೋದು, ಪ್ರೈವೇಟ್ ಕೆಲಸನೇ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ಕಬ್ಬಣದ ಬೆಲೆ ಜಾಸ್ತಿ ಆಯಿತು, ಸಿಮೆಂಟ್ ಬೆಲೆ ಜಾಸ್ತಿ ಆಯಿತು, ಎಲ್ಲ ಪ್ರತಿಯೊಂದು ಆಯಿತು ಅಂದರೆ ಇನ್ನು ಯಾವ ರೀತಿ ಅವನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ? ಏರ್ ಕಂಡೀಷನ್ಸು, ಫ್ರಿಜ್ಗಳಿರ್ಬೋದು, ಯಾವುದೇ ಕೂಲರ್ಗಳು ಇವೆಲ್ಲ ಕೂಡ ಸಾಮಾನ್ಯ ಜನ ಬದುಕಿಗೆ ಈಗ ಬೇಕು. ಅದು 5ರಿಂದ 15%ಗೆ ಏರಿಸುವಂಥ ಕೆಲಸ ಇವತ್ತು ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.